ರಾಜ್ಯ ಬಿಜೆಪಿಯಲ್ಲಿ ಬಿಕ್ಕಟ್ಟು ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಎಂಟ್ರಿ ಕೊಟ್ಟಿದೆ. ರಾಜ್ಯ ಬಿಜೆಪಿ ರಿಪೇರಿಗೆ ಆರ್ಎಸ್ಎಸ್ ಮಧ್ಯಪ್ರವೇಶ ಮಾಡಿದ್ದು, ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಸಂಘ ಕೆಂಡ ಕಾರಿದೆ. ನಾಯಕರ ನಡವಳಿಕೆ ಬದಲಿಸಿಕೊಳ್ಳಲು ಖಡಕ್ ಸೂಚನೆಯನ್ನು ಕೂಡ ಸಂಘದ ಪ್ರಮುಖರು ನೀಡಿದ್ದಾರಂತೆ. ಬಿಜೆಪಿಯಲ್ಲಿ ಅಡ್ಡ ಮತದಾನ ಪ್ರಕರಣ ಬಳಿಕ ಸಾಕಷ್ಟು ಆಂತರಿಕ ಬೆಳವಣಿಗೆಗಳು ನಡೆದಿವೆ. ಹೀಗಾಗಿ ಬೆಂಗಳೂರಿನಲ್ಲಿ ನಡೆದ ಆರ್ಎಸ್ಎಸ್ ಬೈಠಕ್ನಲ್ಲಿ ಬಿಜೆಪಿ ನಾಯಕರಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಇತ್ತೀಚಿನ ಕೆಲ ಮುಜುಗರದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಕೇಸರಿ ನಾಯಕರಿಗೆ ಸಂಘದಿಂದ ಲೆಫ್ಟ್ ರೈಟ್ ನಡೆದಿದೆ ಎಂಬ ಮಾಹಿತಿ ಸಿಕ್ಕಿದೆ. ಡಿಕೆಶಿ ಎದುರಿಸಲು ಕೇಸರಿ ತಯಾರಿ ಏನೂ ಇಲ್ಲ ಎಂಬ ಬಗ್ಗೆಯೂ ಸಂಘದ ಪ್ರಮುಖರು ಅತೃಪ್ತಿ ಹೊರಹಾಕಿದ್ದಾರೆ. ಬಿಜೆಪಿ ನಾಯಕರಿಗೆ ಒಗ್ಗಟ್ಟಿನ ಶಕ್ತಿ ಬಗ್ಗೆ ಬೋಧನೆ, ಟೈಮ್ ಕಡಿಮೆ ಇದೆ, ಅಲರ್ಟ್ ಆಗಿ ಎಂದು ವಾರ್ನಿಂಗ್ ನೀಡಿದ್ದಾರೆ ಎಂಬ ಮಾಹಿತಿ ಇದೆ. ಪರಿಷತ್ ಅಡ್ಡ ಮತದಾನ, ಧರ್ಮಸ್ಥಳ ಆಣೆ ವಿವಾದ ಸಂಬಂಧ ಸಂಘ ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದೆಯಂತೆ. ಚುನಾವಣೆ ನಿರ್ವಹಿಸಿದ ರೀತಿಗೆ ಸಂಘದ ಮುಖಂಡರಿಂದ ಬೇಸರ ವ್ಯಕ್ತವಾಗಿದೆ ಎಂಬ ಮಾಹಿತಿಯೂ ಇದೆ. ಅಲ್ಲದೆ ಪರಿಷತ್ತು ಚುನಾವಣೆ ವೇಳೆ ರಾಜ್ಯ ಬಿಜೆಪಿ ನಾಯಕರ ಮಿಸ್ ಮ್ಯಾನೇಜ್ಮೆಂಟ್ ಸಂಘ ಗರಂ ಆಗಿದೆ ಎನ್ನಲಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಾಯಕರ ನಡವಳಿಕೆ ಬದಲಿಸಿಕೊಳ್ಳಲು ಆರ್ಎಸ್ಎಸ್ ಖಡಕ್ ಸೂಚನೆಯನ್ನ ನೀಡಿದೆಯಂತೆ. ಪ್ರಸ್ತುತ ಬಿಜೆಪಿಯಲ್ಲಿನ ಬೆಳವಣಿಗೆಗೆ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಂಘದ ನಾಯಕರು ಪ್ರತಿ ಬಾರಿ ಬೈಠಕ್ ನಡೆದಾಗ ವಿಶೇಷವಾಗಿ ಹೊಸ ವಿಚಾರ ಚರ್ಚೆ ಆಗತ್ತೆ. ಆದರೆ ಈ ಬಾರಿ ನಿಮ್ಮ ಹಳೆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ಕಿಡಿಕಾರಿದ್ದಾರಂತೆ. ಅಲ್ಲದೆ ಟೈಮ್ ಕಡಿಮೆ ಇದೆ, ಅಲರ್ಟ್ ಆಗಿ ಎಂದು ವಾರ್ನಿಂಗ್ ಕೂಡ ನೀಡಿದೆಯಂತೆ. ನಿಮ್ಮಲ್ಲೇ ಆಗಾಗ ಸಭೆ ಮಾಡ್ತಾ ಇರಿ, ಸಮಸ್ಯೆ ಇರಲ್ಲ, ಸಮನ್ವಯತೆ ಇರುತ್ತೆ. ಸಭೆ ಮಾಡಿದಾಗ ಸಮಸ್ಯೆ ನಿಮ್ಮಲ್ಲೇ ಬಗೆಹರಿಯುತ್ತೆ ಎಂದು ಸೂಚನೆಯನ್ನು ಕೂಡ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಹೊಂದಾಣಿಕೆ ಸಮಸ್ಯೆ ಇನ್ನೂ ಪಕ್ಷದಲ್ಲಿ ಎದ್ದು ಕಾಣ್ತಿದೆ ಎಂದು ಅಭಿಪ್ರಾಯಪಟ್ಟಿರುವ ಸಂಘದ ಪ್ರಮುಖರು ಬಿಜೆಪಿ ನಾಯಕರಿಗೆ ಒಗ್ಗಟ್ಟಿನ ಶಕ್ತಿ ಬಗ್ಗೆಯೂ ಬೋಧನೆ ಮಾಡಿದ್ದಾರಂತೆ. ಒಟ್ಟಾಗಿ ಚುನಾವಣೆ ತಯಾರಿ ನಡೆಸಿ, ಕಾಲಕಾಲಕ್ಕೆ ಒಟ್ಟಾಗಿ ಸಭೆ ಸೇರಿ ಎಂದು ತಾಕೀತು ಮಾಡಿದ್ದಾರೆ. ಇನ್ನು ಮುಂದೆ ಗೊಂದಲಕ್ಕೆ ಅವಕಾಶ ಕೊಡದೆ ಸಮರೋಪಾದಿಯಲ್ಲಿ ಪಕ್ಷ ಸಂಘಟನೆ, ಚುನಾವಣಾ ಸಿದ್ಧತೆಗೆ ಮುಂದಾಗಲು ಸಂದೇಶ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಮುಂಬರುವ ವಿಧಾನಸಭೆ ಹಾಗೂ ಜಿಪಿಎ ಚುನಾವಣೆ ಸಂಬಂಧ ಚರ್ಚೆ ನಡೆದಿದ್ದು, ಸಂಘದ ನಾಯಕರಿಂದ ಬಿಜೆಪಿ ನಾಯಕರಿಗೆ ಮಹತ್ವದ ಸೂಚನೆ ನೀಡಿದ್ದಾರೆ. ಸರ್ಕಾರದವರು ಜಿಪಿಎ ಚುನಾವಣೆ ನಡೆಸ್ತಾರೋ ಇಲ್ಲವೋ ಮುಖ್ಯ ಅಲ್ಲ, ಈಗಿನಿಂದಲೇ ಸಮರೋಪಾದಿಯಲ್ಲಿ ಸಿದ್ಧತೆ ಕೆಲಸ ಮಾಡಬೇಕು. 5 ನೂತನ ಪಾಲಿಕೆಗಳಲ್ಲೂ ಬಿಜೆಪಿ ಗೆಲ್ಲಬೇಕು. ಅದಕ್ಕೆ ಬೇಕಾದ ತಯಾರಿ, ತಂತ್ರಗಾರಿಕೆ ಮಾಡಿ ಅಂತ ಸೂಚನೆ ನೀಡಿದ್ದಾರಂತೆ.